ಎಷ್ಟು ಈಸಿಯಾಗಿ 10 ನಿಮಿಷದಲ್ಲಿ ಪಾಲಕ್ ಪನ್ನೀರ್ ಹೆಂಗೆ ಮಾಡೋದು ಅಂತ ಇವತ್ತು ತೋರಿಸ್ತೀನಿ ಬನ್ನಿ. ಟೇಸ್ಟಿಯಾಗೂ ಇರುತ್ತೆ, ಅಷ್ಟೇ ಬೇಗನೂ ಆಗುತ್ತೆ, ಅಷ್ಟೇ ಆರೋಗ್ಯಕರವಾಗಿ ಇರುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಕೊತಾ ಇದ್ದೀನಿ. ಮೊದಲು ಪಾಲಕ್ ಸೊಪ್ಪನ್ನ ತೊಳ್ಕೊಂಡು ಅದನ್ನ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಬಿಸಿನೀರಲ್ಲಿ. ಪಾಲಕ್ ಸೊಪ್ಪೆ ಆಗಲಿ ಯಾವುದೇ ಥರ ಸೊಪ್ಪನ್ನ ನಾವು ಡೈರೆಕ್ಟಾಗಿ ಸೇವಿಸೋದಕ್ಕಿಂತ ಈ ಥರ ಬಿಸಿನೀರಲ್ಲಿ ಒಂದು 5 ನಿಮಿಷ ಬಿಟ್ಟು, ಇಲ್ಲಾಂದರೆ ಈ ಥರ ಬೇಯಿಸ್ಕೊಂಡು ಅಡುಗೆಗಳ್ಗೆ ಹಾಕ್ಕೊಳ್ಳೋದು ಇಲ್ಲ ಸ್ಮೂದಿಗಳ್ಗೆ ಹಾಕ್ಕೊಳ್ಳೋದ್ರಿಂದ ಅದರೊಳಗಡೆ ಇರೋ ಜರ್ಮ್ಸ್ ಬ್ಯಾಕ್ಟೀರಿಯಾಸ್ ಎಲ್ಲನೂ ಹೋಗುತ್ತೆ. ನೋಡಿ ಇವಾಗ ಸ್ವಲ್ಪ ಬೆಂದಿದೆ. ಇದನ್ನ ನಾನು ಆರಕ್ಕೆ ಅಂತ ಮಿಕ್ಸಿ ಜಾರ್ಗೆ ಎತ್ತಿಟ್ಕೊತಾ ಇದ್ದೀನಿ. ತಣ್ಣಗಾದ್ಮೇಲೆ ಇದನ್ನ ಲೈಟಾಗಿ ರುಬ್ಕೊಂಡು ಬರೋಣ. ಇನ್ನೊಂದು ಮಿಕ್ಸಿ ಜಾರ್ಗೆ 1 ಟೊಮೆಟೊ ಮತ್ತು 1 ಕೈ ಹಿಡಿಯಷ್ಟು ಗೋಡಂಬಿ ಹಾಕ್ಕೊಂಡು ರುಬ್ಕೊಂಡ್ಬರ್ತಾ ಇದ್ದೀನಿ. ಗೋಡಂಬಿನೇ ಕ್ರೀಮಿ ಟೆಕ್ಸ್ಚರ್ಗೆ ಕಾರಣ. ಇವಾಗ ಒಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಪನ್ನೀರನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ 4 ಸೈಡ್ನಲ್ಲಿ. ಪನ್ನೀರ್ ತುಂಬ ಸಾಫ್ಟ್ ಇರುತ್ತೆ, ನಾವು ನೋಡಿಕೊಂಡು ಅದನ್ನ ತಿರುಗಿಸ್ಕೊಡ್ಬೇಕು. 1 ಸ್ಪೂನ್ ಇಟ್ಕೊಂಡು ಕೇರ್ಫುಲ್ ಆಗಿ ತಿರುಗಿಸ್ತಾ ಬನ್ನಿ. ನೋಡಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು 4 ಸೈಡನ್ನು ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಪನ್ನೀರ್ ತುಂಬ ಸಾಫ್ಟ್ ಆಗಿರುತ್ತೆ ಮತ್ತು ಅಷ್ಟೊಂದು ಬೇಗ ಬ್ರೇಕ್ ಆಗಲ್ಲ ಕರಿಯಲ್ಲಿ. ಇವಾಗ ಅದೇ ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ 2 ಪಲಾವ್ ಎಲೆ ಹಾಕಿ ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ 2ನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ಟೊಮೆಟೊನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಟೊಮೆಟೊ ಮತ್ತು ಕಾಜು ಪೇಸ್ಟ್ನ ಹಾಕ್ಕೊಂಡು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಪಾಲಕ್ನ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರಕ್ಕೆ ಬಿಡಿ. ಇವಾಗ ಮಸಾಲೆ ಐಟಮ್ಸ್ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬ ಗಟ್ಟಿ ಇದೆ ಅಲ್ವಾ, ಒಂದು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ನೀರಾಗಿ ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ ಉಳಿದಿರೋ ಮಸಾಲೆಗೆ ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಇದು ಒಂದು ಕುದಿ ಬಂದಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಹಾಕ್ಕೊಳ್ಳೋಣ. ಪನ್ನೀರ್ ಹಾಕೊಂಡ್ಮೇಲೆ ಜಾಸ್ತಿ ಏನು ಕಲ್ಸಕ್ಕೆ ಹೋಗಬಾರ್ದು, ಅದು ಸಾಫ್ಟ್ ಇರುತ್ತಲ್ವ, ಬ್ರೇಕ್ ಆಗಿಬಿಡುತ್ತೆ. ಸುಮ್ಮನೆ ಗ್ರೇವಿ ಎಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಳೋ ಥರ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಪನ್ನೀರ್ ಹಾಕಿದ್ಮೇಲೆ 2ರಿಂದ 3 ನಿಮಿಷ ಮಾತ್ರ ಸ್ಟವ್ ಮೇಲೆ ಇಡಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸರ್ವಿಂಗ್ಗೆ ರೆಡಿ ಆಗುತ್ತೆ. ಲಾಸ್ಟಿಗೆ ಫ್ಲೇವರ್ಫುಲ್ ಆಗಿರಲಿ ಅಂತ ಕಸೂರಿ ಮೇಥಿನ ಸ್ವಲ್ಪ ನೋಡಿ ಈ ಥರ ಕೈಯಲ್ಲಿ ಹಾಕ್ಕೊಂಡು ಉಜ್ಜಿಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೆ ಘಮ ತುಂಬ ಚೆನ್ನಾಗಿ ಬರ್ತಿರುತ್ತೆ. ಇವಾಗ ಗ್ರೇವಿ ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇಳಿಸ್ಕೊಳ್ಳೋ ಟೈಮಲ್ಲಿ ಪಲಾವ್ ಎಲೆ ಇರುತ್ತಲ್ಲ ಅದನ್ನ ತೆಗೆದಿಟ್ಕೊತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ಪಲಾವ್ ಎಲೆ ಅದ್ರ ಫ್ಲೇವರ್ನೆಲ್ಲ ಗ್ರೇವಿಯಲ್ಲಿ ಬಿಟ್ಟಿರುತ್ತೆ, ಇನ್ನೇನೂ ಅವಶ್ಯಕತೆ ಇರಲ್ಲ. ಮಧ್ಯೆ ಸಿಗೋದಕ್ಕಿಂತ ಎತ್ತಿ ಸೈಡಿಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಬಟರ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನಷ್ಟು. ಇದು ಆಪ್ಷನಲ್, ನಿಮಗೆ ಬಟರ್ ಫ್ಲೇವರ್ ಇಷ್ಟ, ತುಂಬ ಕ್ರೀಮಿ ಆಗಿರಲಿ ಅಂದರೆ ಬಟರ್ ಹಾಕ್ಕೊಳ್ಳಿ. ಯಾರು ಇಷ್ಟಪಡಲ್ವೋ ಅವರು ಸ್ಕಿಪ್ ಮಾಡ್ಕೋಬೋದು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ 10 ನಿಮಿಷದಲ್ಲಿ ಪಾಲಕ್ ಪನ್ನೀರ್ ಹೆಂಗೆ ಮಾಡ್ಬೋದು ಅಂತ. ಇದಂತೂ ಮಾಮೂಲಿ ರುಚಿಯಾಗಿರಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಸ್ಟೈಲಲ್ಲಿ ಒಂದ್ಸರಿ ಮನೇಲಿ ಪಾಲಕ್ ಪನ್ನೀರ್ನ ಮಾಡಿ ನೋಡಿ ಹೆಂಗಿರುತ್ತೆ ಅಂತ. ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ. ಚಪಾತಿಗೆ, ಅನ್ನಕ್ಕೆ,
ನಾನ್ಗೆ, ಪರಾಟಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಲೇಬೇಕು. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.